ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಶಂಕಿತ ಮಾದಕ ವ್ಯಸನಿಗಳನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದ್ದು 255 ಜನರಿಗೆ ಪಾಸಿಟಿವ್ ಬಂದಿದೆ. ಒಟ್ಟು 399 ಜನರನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ರು. ಇದರಲ್ಲಿ 255 ಜನರಿಗೆ ಪಾಸಿಟಿವ್ ಬಂದಿದೆ ಅಂತ ಹುಬ್ಬಳ್ಳಿಯಲ್ಲಿ ಹೋದ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಹೇಳಿದ್ದಾರೆ. ಈ ಹಿನ್ನೆಲೆ 59 ಕೇಸ್ ದಾಖಲಿಸಲಾಗಿದೆ. ಐಟಿ ನೌಕರರಿಗೆ 14 ಗಂಟೆಗಳ ಅವಧಿ ಕೆಲಸ ನಿಗದಿ ಮಾಡಿರುವ ಕಾರಣ ನೌಕರರು ರೊಚ್ಚಿಗೆದ್ದಿದ್ದಾರೆ. ಕ್ಯಾಂಪೇನ್ ಮಾಸ್ ಮೇಲ್ ರಿಕ್ವೆಸ್ಟ್ ಬಳಿಕ ಕೊನೆಗೆ ಪ್ರತಿಭಟಿಸುವ ಮೂಲಕ ಸರ್ಕಾರಕ್ಕೆ ಒತ್ತಡ ಹೇರಲು ಐಟಿ ನೌಕರರು ಮುಂದಾಗಿದ್ದಾರೆ. ಇದೇ ಆಗಸ್ಟ್ 3ರಂದು ಫ್ರೀಡಂ ಪಾರ್ಕ್ನಲ್ಲಿ ಮಧ್ಯಾಹ್ನ 3 ಗಂಟೆಗೆ ಪ್ರೊಟೆಸ್ಟ್ ನಡೆಸಲು ಕರ್ನಾಟಕ ರಾಜ್ಯ ಐಟಿ ಮತ್ತು ಐಟಿಇಎಸ್ ಎಂಪ್ಲಾಯೀಸ್ ಯೂನಿಯನ್ ನಿರ್ಧಾರ ಮಾಡಿದೆ. ಪರಿಷತ್ನ ಬಿಜೆಪಿ ಸದಸ್ಯ ಸಿಪಿ ಯೋಗೇಶ್ವರ್ಗೆ ಪಿತೃ ವಿಯೋಗವಾಗಿದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಪುಟ್ಟ ಮಾದೇಗೌಡರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಸ್ವಗ್ರಾಮ ಚಕ್ಕರೆಯಲ್ಲಿ ಇಂದು ಪುಟ್ಟ ಮಾದೇಗೌಡ ಅಂತ್ಯ ಸಂಸ್ಕಾರ ನಡೆಯಲಿದೆ. ನಾವು ಸಾಧರು, ನಾವು ಸಹ ಎಸ್ಸಿ ಸಮುದಾಯಕ್ಕೆ ಸೇರ್ತೇವೆ ಅಂತ ಹೊನ್ನಾಳಿ ಶಾಸಕ ಶಾಂತನಗೌಡ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ಛಲವಾದಿ ಮಹಾಸಭಾ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಮಾದಿಗರು ಹಲಿಗೆ ಹೊಡೆಯಬೇಕು, ಅವಾಗ ಹಬ್ಬ ಆಗುತ್ತೆ. ನಾವು ಸಾಧರು, ನಾವು ಮೂಲತಃ ಮರುಳ ಸಿದ್ದನ ಒಕ್ಕಲಿನವರು, ನಾವು ಮೂಲತಃ ಮಾದಿಗರು ಅಂತ ಶಾಸಕ ಶಾಂತನಗೌಡ ಹೇಳಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಇನ್ನೂ ಗೊಂದಲ ಮೂಡಿದೆ. ಬಿಜೆಪಿಯಿಂದ ಅಭ್ಯರ್ಥಿಯನ್ನ ನಿಲ್ಲಿಸೋದಾ ಇಲ್ಲ ಜೆಡಿಎಸ್ನ ಕಣಕ್ಕೆ ಇಳಿಸೋದಾ ಅನ್ನೋ ಗೊಂದಲಗಳಿವೆ. ಇದರ ಮಧ್ಯೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವ ದರ್ಶನ್ ಭೇಟಿಯಾಗಿದ್ದೇನೆಂತ ಸನ್ನಡತೆ ಮೇಲೆ ಬಿಡುಗಡೆಯಾಗಿದ್ದ ಸಿದ್ಧಾರೂಢ ಸುಳ್ಳು ಕತೆ ಕಟ್ಟಿದ್ನ ಅನ್ನೋ ಅನುಮಾನ ಶುರುವಾಗಿದೆ. ದರ್ಶನ್ ಭೇಟಿ ಮಾಡಿಸಲೇ ಇಲ್ಲವೆಂದು ಕಾರಾಗೃಹ ಇಲಾಖೆಗೆ ಜೈಲಾಧಿಕಾರಿಗಳು ವರದಿ ನೀಡಿದ್ದಾರೆ. ದರ್ಶನ್ ಭದ್ರತಾ ಸೆಲ್ನಲ್ಲಿದ್ದು ಯಾರಿಗೂ ಅವಕಾಶ ಕೊಡಲಿಲ್ಲ ಅಂತ ತಿಳಿಸಿದ್ದಾರೆ. ತೆಲಂಗಾಣ ಸರ್ಕಾರವು ಮಹಾಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ಆರ್ಟಿಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಒದಗಿಸುತ್ತಿದೆ. ಆದರೆ ಸರ್ಕಾರದ ಈ ಯೋಜನೆಯನ್ನ ಕೆಲವು ಮಹಿಳೆಯರು ದುರ್ಬಳಕೆ ಮಾಡಿಕೊಂಡಿರೋ ಆರೋಪ ಕೇಳಿ ಬಂದಿದೆ. ಕೆಲ ಮಹಿಳೆಯರು ಬಸ್ನಲ್ಲಿ ಬೆಳ್ಳುಳ್ಳಿ ಸುಲಿದ್ರೆ ಮತ್ತೋರ್ವ ಮಹಿಳೆ ಬಸ್ನಲ್ಲೇ ಹಲ್ಲು ಉಜ್ಜಿದ್ದಾಳೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದೆ. ಛತ್ತೀಸ್ಗಢದಲ್ಲಿ ಭಾರಿ ಮಳೆಯಿಂದ ನದಿಗಳು ತುಂಬಿ ಹರಿಯುತ್ತಿವೆ. ಜಗದಲ್ಪುರದ ತೀರತ್ಗಢ ಜಲಪಾತ ಭೋರ್ಗರೆಯುತ್ತಾ ಧುಮ್ಮಿಕ್ತಿದೆ. ಸುಂದರ ಜಲಪಾತಗಳ ಜಲವೈಭವ ಕಣ್ತುಂಬಿಕೊಳ್ಳಲು ಜನರು ಹರಿದು ಬರ್ತಿದ್ದಾರೆ. ಸುಂದರ ದೃಶ್ಯಗಳು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ.